ಫೆದರ್ ಟಚ್ಗೆ ನಾನು ಮತ್ತೆ ಬಂದಿದ್ದೀನಿ. ಲೈಟಾಗಿ ಪೋರ್ಸ್ ಓಪನ್ ಇದೆ, ಸೊ ಹಾಗಾಗಿ ಲೈಟಾಗಿ ಪೋರ್ಸ್ ಅಂದ್ರೆ ಏನು ಗೊತ್ತಾ, ಈ ಚಂದ್ರನ್ಗೆ ದೂರದಿಂದ ಕಾಣಿಸುತ್ತೆ ಗೊತ್ತಾ, ಫುಲ್ಲು ಹಳ್ಳ 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 ಕಾಣುತ್ತೆ ಗೊತ್ತಾ ಮಕ್ಕದ ಮೇಲೆ, ಆ ಥರ ಹಳ್ಳ 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 ಬಂದಿದೆ ಇವಳಿಗೆ. ಹಾಗಾಗಿ ಹಳ್ಳನ್ ತಗ್ಸಕ್ಕೆ ಟಾರ್ ಹಾಕ್ಸಕ್ ಬಂದಿಯಾಗಿ ನಾರಿ ನಲಿದರೆ ನಾರಿ ಮುನಿದರೆ ಮಾರಿ ಎಲ್ಲರಿಗೂ ಗೊತ್ತಿದೆ. ನನ್ನ ಗಂಡ ಹೊಸ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ದಾನೆ. ಏನು ನಡೀತಾ ಇದೆ ಇಲ್ಲಿ? ಗಂಡಸರಿಗೂ ಹೆಂಗಸರಿಗೂ ಎಲ್ಲ ಬಂದು ಎಲ್ಲ ಬೇಕಾದ್ರೆ ಏನೇನ್ ಸಮಸ್ಯೆ ಇದೋ ಇಲ್ಲಿ ಬಂದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಸ್ನ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಇವತ್ತು ನಾನು ನಿಮಗೆ ಆಲ್ರೆಡಿ ಈ ಜಾಗಕ್ಕೆ ನಾನು ಬಂದಿದ್ದೀನಿ. ಸೊ ನಿಮಗೆ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸ್ಕಿನ್ನು ಹೇರ್ ರಿಲೇಟೆಡ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗಿರುವಂಥ ಜಾಗ ಫೆದರ್ ಟಚ್. ಸೊ ಇಲ್ಲಿಗೆ ನಾನು ನನ್ನ ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀನಿ. ಸೊ ಇವತ್ತು ನಾನು ಏನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ, ಬಿಕಾಸ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಬೇಗ ಬೇಗ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಬನ್ನಿ. ಇದು ಈ ಫೆದರ್ ಟಚ್ ಆಲ್ರೆಡಿ ನೀವು ನೋಡಿರ್ತೀರಾ, ನನ್ನ ಒಂದು ಪ್ರೀವಿಯಸ್ ವ್ಲಾಗಲ್ಲೂ ನಾನು ತೋರಿಸಿದ್ದೆ. ಸೊ ಈಗ ನನ್ನ ಹೇರ್ ಆ್ಯಂಡ್ ಸ್ಕಿನ್ನ ಕಂಪ್ಲೀಟಾಗಿ ಬ್ಯೂಟಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನು ಜಾಸ್ತಿ ಹಳ್ಳ ಬೀಳಕ್ಕಿಂತ ಮುಂಚೆ ಹಳ್ಳ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಂಜಲಿಗೆ ಏನೋ ಕೈ ಸುಟ್ಟಂದ್ರು ಅಂಜಲಿಗೆ ಕಾಲ್ ಮಾಡ್ತೀನಿ, ಯಾವ್ದಾದ್ರು ಅಂಜಲಿಗೆ ಕಾಲ್ ಮಾಡೋದು. ನಾನು ಫೆದರ್ ಟಚ್ಗೆ ಬಹಳ ಸರಿ ಬಂದಿದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ಹಳೆ ಕ್ಲಿನಿಕ್ ಬಂದು ಜಯನಗರ್ 7th ಬ್ಲಾಕಲ್ಲಿ ಇತ್ತು. ಈಗ ಹೊಸದಾಗಿ ಹ್ಯೂಜ್ ಆಗಿ ಮಾಡಿರೋವಂಥ ಜಾಗ ಬಂದು ಜಯನಗರ್ 4th T ಬ್ಲಾಕಲ್ಲಿ ಇದೆ. ಆ್ಯಂಡ್ ಅದ್ಭುತವಾದ ಆ್ಯಂಬಿಯನ್ಸಲ್ಲಿ ಇವರು ಕ್ಲಿನಿಕ್ನ ರೆಡಿ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡ್ಬೋದು. ನಿಮ್ಮ ತುಟಿ ಸಣ್ಣದಾಗಿದೆಯಾ? ಫಿಲ್ಲರ್ಸ್ ಮಾಡಿಸ್ಕೊಳ್ಳಿ. ಗಂಡಸರಿಗೂ ಹೆಂಗಸರಿಗೂ ಎಲ್ಲ ಬಂದು ಎಲ್ಲ ಬೇಕಾದ್ರೆ ಏನೇನು ಸಮಸ್ಯೆ ಇದೋ ಇಲ್ಲಿ ಬಂದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಗಂಡಸರಿಗೂ ಹೆಂಗಸರಿಗೂ ಎಲ್ಲ ಬಂದು ಎಲ್ಲ ಬೇಕಾದ್ರೆ ಏನೇನ್ ಸಮಸ್ಯೆ ಇದೋ ಇಲ್ಲಿ ಬಂದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಯಾವ ಕನ್ನಡನ ಇದು? PRP ಕೂದಲಿಲ್ಲ ಅಂತಂದ್ರೆ PRP ಮಾಡಿಸ್ಕೊಳ್ಳಿ. ಸ್ಕಿನ್ ಗ್ಲೋ ಆಗ್ಬೇಕಂತಂದ್ರೆ ಕೂದಲು ಕಮ್ಮಿ ಆಗಿದ್ರೆ ಕೂದಲು ಕಮ್ಮಿ ಆದ್ರೆ ನೀನೇನ್ ಮಾಡಿಸ್ಕೊಳಕ್ ಬಂದಿದ್ಯಾ? ಹೈಡ್ರೋಫೇಶಿಯಲ್ ಅಂದ್ರೆ ನಮ್ದು ಮೇಕಪ್ ಮಾಡ್ತಾ ಇರ್ತೀವಿ, ಔಟ್ಡೋರ್ ಶೂಟ್ ನಡೀತಾ ಇರುತ್ತೆ, ಇವೆಲ್ಲ ನಡಿಬೇಕಾದ್ರೆ ಸ್ಕಿನ್ ನಮ್ಗೆ ಗೊತ್ತಿಲ್ಲ ಹಾಳಾಗಿರುತ್ತೆ. ಸೊ ನಾವು ಈ ಏನಪ್ಪ ವಿಜುವಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಮ್ಮ ಮುಖ ಕಾಣಿಸ್ಕೊತಾನೆ ಇರುತ್ತೆ ಟಿವಿನಲ್ಲಿ. ಸೊ ನಮ್ಮ ಮುಖವನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸೋ ಬದಲು ಗೊತ್ತಿರೋ ಕಡೆ ಹೋಗಿ ಮುಖಕ್ಕೆ ಏನು ಬೇಕೋ, ಯಾರ ಬಾಡಿ ಟೈಪ್ ಏನು ಸೂಟ್ ಆಗುತ್ತೋ ಅದನ್ನ ಮಾಡಿಸ್ಕೋಬೇಕು. ಹಾಗಾಗಿ ನಾನು ಹೈಡ್ರಾ ಫೇಶಿಯಲ್ ಮಾಡಿಸ್ತಾ ಇದ್ದೀನಿ. ತುಂಬಾ ಸಂತೋಷ ಇವರೇ. ನೀ ಏನ್ ಮಾಡಿಸ್ತಾ ಇದೀಯಾ? ನಾನು PRP ಮಾಡಿಸ್ಕೋತಾ ಇದ್ದೀನಿ. ಕೂದಲು ಉದುರ್ತಾ ಇದೆ ನನಗೆ. ಸೊ ಹಾಗಾಗಿ PRP, ಆಮೇಲೆ ನನಗೆ ಲೈಟಾಗಿ ಪೋರ್ಸ್ ಓಪನ್ ಇದೆ. ಸೊ ಹಾಗಾಗಿ ಲೈಟಾಗಿ ಪೋರ್ಸ್ ಅಂದ್ರೆ ಏನು ಗೊತ್ತಾ, ಈ ಚಂದ್ರನ್ಗೆ ದೂರದಿಂದ ಕಾಣಿಸುತ್ತೆ ಗೊತ್ತಾ, ಫುಲ್ಲು ಹಳ್ಳ 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 ಕಾಣುತ್ತೆ ಗೊತ್ತಾ ಮಕ್ಕದ ಮೇಲೆ, ಆ ಥರ ಹಳ್ಳ 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 ಬಂದಿದೆ ಇವಳಿಗೆ. ಹಾಗಾಗಿ ಹಳ್ಳನ್ ತಗ್ಸಕ್ಕೆ ಟಾರ್ ಹಾಕ್ಸಕ್ ಬಂದಿಯಾಗಿ ನಾರಿ ನಲಿದರೆ ನಾರಿ ಮುನಿದರೆ ಮಾರಿ ಎಲ್ಲರಿಗೂ ಗೊತ್ತಿದೆ.
ನಾನು ಇಲ್ಲಿಗೆ ಮೈಕ್ರೋ ನೀಡ್ಲಿಂಗ್ ಮಾಡಿಸ್ಕೊತಾ ಇದ್ದೀನಿ. ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ನನಗೆ ಇಲ್ಲಿಗೆ ಬಂದ್ರೇ ಸಮಾಧಾನ, ಯಾಕಂತಂದರೆ ಇಲ್ಲಿಂದ ಫಸ್ಟಿಂದ ಇಲ್ಲೇ ತೋರಿಸ್ಕೊತಾ ಇರೋದ್ರಿಂದ ಸೊ ನನ್ನ ಸ್ಕಿನ್ ಹೇಗಿರುತ್ತೆ, ನನ್ನ ಕೂದಲು ಹೆಂಗೆ ಅಂತ ಸಂಪೂರ್ಣವಾಗಿ ಇವ್ರಿಗೆ ಗೊತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಟ್ಯಾಟೂ ರಿಮೂವಲ್ ಅದು ಮಾಡ್ತಾರೆ. ಸೊ ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು, ಬಾಯ್ ಫ್ರೆಂಡ್ ಹೆಸರು, ಇನ್ನೊಬ್ಬರ ಹೆಸರು ಎಲ್ಲ ಬರ್ಸ್ಕೊಂಡಿರ್ತೀರಲ್ಲ, ಅದು ಬೇಡ ಅಂತಂದ್ರೆ ಅದನ್ನು ಇಲ್ಲಿ ತೆಗೆದುಬಿಡ್ತಾರೆ. ಹಾಗೆ ಇಲ್ಲಿ ನಿದ್ದೆಗೆಟ್ಟು, ಡಾರ್ಕ್ ಸರ್ಕಲ್ಲು, ಇನ್ನೂ ಏನೇನೋ ಬಂದಿರುತ್ತಲ್ಲ ಸ್ಕಿನ್ ರಿಲೇಟೆಡ್ಡು, ಸ್ಕಿನ್ ಒಂಥರ ಡಲ್ನೆಸ್ಸು ಅದೆಲ್ಲ ಇರುತ್ತೆ. ಸೊ ಅದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ಹಾಗೆ ಇಲ್ಲಿ ಸ್ಕಿನ್ ಪೀಲ್ ಇಲ್ಲಿ ಎಲ್ಲ ನೀವು ನೋಡಬಹುದು, ಬಿಫೋರ್ ಆ್ಯಂಡ್ ಆಫ್ಟರ್ ಏನೇನು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಏನೇನು ರಿಸಲ್ಟ್ ಸಿಗುತ್ತೆ ಅಂತೆಲ್ಲ ಇಲ್ಲಿ ನೋಡ್ಬೋದು ನೀವು. ಕನ್ಸರ್ನ್ಸ್, ಫೈನ್ ಲೈನ್ಸ್, ಸನ್ ಡ್ಯಾಮೇಜ್, ಬ್ಲ್ಯಾಕ್ ಹೆಡ್ಸ್, ಲಾರ್ಜ್ ಕ್ಲಾಗ್ಡ್ ಪೋರ್ಸ್, ಮಾರ್ಕ್ಸು, ಸ್ಕಾರ್ಸು, ಏಡ್ ಸ್ಪಾಟ್ಸು, ಹೈಪರ್ ಪಿಗ್ಮೆಂಟೇಷನ್ನು, ಆಮೇಲೆ ಅನ್ಈವನ್ ಸ್ಕಿನ್ ಟೋನ್. ಇವನ್ ಥರ ಅನ್ಈವನ್ ಸ್ಕಿನ್ ಟೋನ್, ಬಿಸಿಲಿಗೆ ಹೋಗ್ಬಿಟ್ಟು ಇಲ್ಲೊಂಥರ ಸ್ಕಿನ್ ಇರುತ್ತೆ, ಇಲ್ಲೊಂಥರ ಸ್ಕಿನ್ ಇರುತ್ತೆ, ಅದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದಾದಮೇಲೆ ಸ್ಮೂತ್ನೆಸ್ಸು, ರೇಡಿಯನ್ಸು, ಕ್ಲಿಯರ್ ಸ್ಕಿನ್ನು, ಟೈಟ್ ಸ್ಕಿನ್ನು ಲೂಸ್ ಆಗಿದೆ ಅದು ಟೈಟ್ ಆಗುತ್ತೆ, ಇನ್ನು ಸಾಕಷ್ಟು ಏನೇನೇನೋ ಇಲ್ಲೆಲ್ಲ ಇದೆ. ಇಲ್ಲಿ ನೋಡಿ ಹೈಡ್ರಾ ಫೇಶಿಯಲ್ಗೆ ಒಂದು ರೂಮು, ಇದೆಲ್ಲ ಟ್ರೀಟ್ಮೆಂಟ್ ರೂಮ್. ಸೊ ಚಿಕ್ಕದಿಂದ ನಾನು ನೋಡಿರೋದು, ಈಗ ಎಲ್ಲರಿಗೂ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗಿ ಇವರು ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರೂ ಬರಬಹುದು. ಇವಾಗ ತೋರಿಸ್ತೀನಿ ರೀ, ನನ್ನ ಗಂಡ ಹೊಸ ಡ್ರೆಸ್ ಹಾಕ್ಕೊಂಡು ಮಿಂಚ್ತಾ ಇದ್ದಾನೆ. ಏನೋ ನಡೀತಾ ಇದೆ ಇಲ್ಲಿ? ಓಹ್, ಏನ್ ಸರ್ ಹೊಸ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ದೀರಾ? ನಥಿಂಗ್ ಸರ್. ಯೋಯೋ ಹನಿ ಸಿಂಗ ಗೊತ್ತಿಲ್ಲ, ಒಳಗೆ ಬಂದಿದ ತಕ್ಷಣ ಫುಲ್ಲು ಸಿಸ್ಟಮ್ ಆ ಥರ ಇದೆ. ಬೇರೆ ಗೌನ್ ಹಾಕ್ಕೊಡಿ ಅಂತ ಹಾಕೊಂಡಿದ್ದೀನಿ. ಎಲ್ಲಿ ತೋರಿಸ್ರಿ ನಿನ್ ಗೌನು? ಟೋಪಿ ಮಾತ್ರ ಹಂಗೆ ಇಟ್ಕೊಂಡಿರ್ತೀಯ. ಯಾರು ನನಗೇನು ಟೋಪಿ ಹಾಕಿಲ್ಲ. ನಿನಗೆ ಹೈಡ್ರಾ ಫೇಶಿಯಲ್ ಅಲ್ವಾ, ಸೊ ಎಲ್ಲ ಅಲ್ಲಿ ಮಿಷಿನ್ಸ್ ಎಲ್ಲ ಇದೆ. ನೀನ್ ಮಾಡಿಸ್ಕೊತ ಇವಾಗ? ನಾನು PRP ಮತ್ತೆ ಮೈಕ್ರೋ ನೀಡ್ಲಿಂಗ್ ಮಾಡಿಸ್ಕೊ ಅಲ್ಲರಿಂದ. ಅಲ್ಲಿ. ಓಕೆ ಬಾಯ್. ಬಾಯ್ ಮಿಸ್ ಯು. ಈ ನಿಜವಾದ ಸತ್ಯನ ಯಾರು ನಂಬಲ್ಲ. ಸೊ ಈಗ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ. ಈಗ ನನಗೆ PRP ಮತ್ತೆ ಮೈಕ್ರೋ ನೀಡ್ಲಿಂಗ್ ಮಾಡಿಸ್ಕೊತಾ ಇದ್ದೀನಿ. ಸ್ಕಿನ್ಗೆ ನೋಡಿ ಒಂಚೂರು ಪೋರ್ಸ್ ಕಾಣಿಸ್ತಾ ಇದೆಯಾ, ಈ ಪೋರ್ಸ್ಗೋಸ್ಕರ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಸೊ ಅದು ಮಾಡಿಸೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಹಾಗೆ ಕೂದಲು ಏನು ಬಿಕಾಸ್ ಆಫ್ ಸ್ಟ್ರೆಸ್ಸು ಮತ್ತು ನೀರು ಹಾರ್ಡ್ ವಾಟರಿಂದ ಆಮೇಲೆ ನಾವು ಯೂಸ್ ಮಾಡೋಂಥ ಶ್ಯಾಂಪೂಗಳಿಂದನೂ ಕೂದಲು ತುಂಬಾ ಉದುರುತ್ತೆ. ಸೊ ಹಾಗಾಗಿ ನನ್ನ ಕೂದಲು ತುಂಬಾ ಉದುರ್ತಾ ಇದೆ. ಅದನ್ನು ಸ್ವಲ್ಪ ತಡೆಗಟ್ಟೋದಕ್ಕೆ ಸೊ ನಾನು PRP ಮಾಡಿಸ್ಕೊತಾ ಇದ್ದೀನಿ. PRP ಇಸ್ ವೆರಿ ಸಿಂಪಲ್. ಸೊ ನೋಡಿ, ಸೊ PRPಗೆ ನಿಮ್ಮ ಬ್ಲಡ್ನ ತಗೊಂಡು ಅದನ್ನು ವೈಟ್ ಸೆಲ್ಗೆ ಕನ್ವರ್ಟ್ ಮಾಡ್ತಾರಲ್ವಾ? ಎಸ್, ಪ್ಲಾಸ್ಮಾನ ನಿಮ್ಮ ತಲೆಗೆ ಇಂಜೆಕ್ಟ್ ಮಾಡ್ತಾರೆ ಬುಡಕ್ಕೆ. ಸೊ ಆಗ ಮತ್ತೆ ಹೊಸದಾಗಿ ಚಿಗುರ್ಕೊಂಡು ಕೂದಲು ಬರುತ್ತೆ. ಸೊ ನಮ್ಮಿಂಗ್ ಕ್ರೀಮ್ ಹಾಕಿದ್ದಾರೆ. ನಮ್ಮಿಂಗ್ ಕ್ರೀಮ್ ಹಾಕಿ ಇಲ್ಲಿ ಫುಲ್ಲು ಒಂದು ಕವರ್ ಹಾಕಿ ವ್ರಾಪ್ ಮಾಡಿದ್ದಾರೆ. ಸೊ ಇದು ಫುಲ್ಲು ನಮ್ಮ ಆದಮೇಲೆ ಮಿಷಿನ್ ತಗೊಂಡು ಹಿಂಗೆ ಎಲ್ಲ ಹಾಕಿ ಒಂಥರ ಮೈಕ್ರೋ ಬ್ಲೇಡಿಂಗ್ ಮಾಡ್ತಾರೆ, ಮೈಕ್ರೋ ನೀಡ್ಲಿಂಗ್ ಮಾಡ್ತಾರೆ. ಸೊ ದಟ್ ನಿಮ್ಮ ಸ್ಕಿನ್ನು ಟೈಟ್ ಆಗಿ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಏನಂತಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆಮೇಲೆ ಟೀನೇಜಲ್ಲಿ ತುಂಬ ಈ ಪಿಂಪಲ್ಸು, ಆಮೇಲೆ ನಾವು ತುಂಬ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದಟ್
ನಮಗೆ ಸ್ಕಿನ್ ಪೋರ್ಸ್ ಎಲ್ಲ ಆಗುತ್ತೆ, ಆಕ್ನೆ ಆಗುತ್ತೆ, ಇವೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನೀವು ಮೈಕ್ರೋ ನೀಡ್ಲಿಂಗ್ ಎಲ್ಲ ಥರದ್ದೆಲ್ಲ ಮಾಡಿಸ್ಕೊಂಡ್ರೆ. ಸೊ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡಿದಾಗ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ನೋಡಿ ಅದ್ರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ಡೈರೆಕ್ಟಾಗಿ ಬಂದು ನೀವು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನೀವೇನೋ ಈಗ ವಿಡಿಯೋ ನೋಡ್ಬಿಟ್ಟು ನೀವು ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದು, ಏನು, ಹೆಂಗೆ, ಯಾವ ಥರ ಅಂತ ಕೇಳಿದರೆ ನನ್ನ ಸ್ಕಿನ್ ಟೈಪೇ ಬೇರೆ ಇರುತ್ತೆ, ನಿಮ್ಮ ಸ್ಕಿನ್ ಟೈಪೇ ಬೇರೆ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ, ನೀವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೋಬಹುದು. ಇದು ಪ್ಲಾಸ್ಮಾ. ಸೊ ಇದನ್ನು ಈಗ ತಲೆಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ತಲೆ ಕೂದಲು ಫುಲ್ ಉದುರೋಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೂದಲಿದ್ರೆ ನಮಗೊಂಥರ ಧೈರ್ಯ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಫೇಸ್ ದಿ ವರ್ಲ್ಡ್. ಸೊ ಕೂದಲೇ ಇಲ್ಲ ಅಂತಂದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಈಗ ಸಾಕಷ್ಟು ಜನ ಏನು ಓಡಿಸ್ಕೊಂಡ್ರು ಒಂಥರ ಫುಲ್ಲು ಮಜವಾಗಿ ಇರ್ತಾರೆ. ಬಟ್ ಸಾಕಷ್ಟು ಜನಕ್ಕೆ ಕೂದಲಿದ್ರೇ ಒಂಥರ ಧೈರ್ಯ ಜಾಸ್ತಿ. ಸೊ ನನಗೂ ಅಷ್ಟೇ ಕೂದಲು ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಟ್ ನಮಗೆ ಗೊತ್ತಿಲ್ಲದಿರೋಂಥ ಕಾನ್ಫಿಡೆನ್ಸ್ ತುಂಬುತ್ತೆ. ದಯವಿಟ್ಟು ಅದು ಇನ್ನೂ ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಫಸ್ಟೇ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಬಿಕಾಸ್ ಸ್ವಲ್ಪ ಪೇನ್ಫುಲ್ ಆಗುತ್ತೆ, ಬಟ್ ನೋ ಪೇನ್ ನೋ ಗೇನ್. ಸೊ ಯಾವುದೇ ಪ್ರೊಸೀಜರ್ ಆಗಿರಲಿ ಸ್ವಲ್ಪ ಪೇನ್ಫುಲ್ ಇರುತ್ತೆ, ಬಟ್ ಅದರಿಂದ ನಮಗೆ ಒಳ್ಳೆಯದು ಆಗೋ ಥರ ಇದ್ದರೆ ಯಾಕೆ ಅದನ್ನು ಮಾಡಿಸ್ಕೋಬಾರ್ದು. ಸೊ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಅಮ್ಮ, ಈಗ ನೆಕ್ಸ್ಟು ನಮ್ಮ ಸ್ಕಿನ್ನಿಗೆ ಅಚ್ಚೆ ಹಾಕುವಂಥ ಸಮಯ. This is high frequency ಅಲ್ವಾ? ಫೈನಲಿ ನನ್ನ ಟ್ರೀಟ್ಮೆಂಟ್ ಮುಗೀತು. ನೋಡ್ಬೋದು ಒಂದು ಸ್ವಲ್ಪ ಕೆಂಪಗಾಗಿದೆ. ಬಟ್ ಒಂದು 7 ಡೇಸು ಸೊ ಅದೆಲ್ಲ ಪೀಲ್ ಆಗಿಬಿಡುತ್ತೆ. ಸೊ ನೀವು ಆರಾಮಾಗಿ ಏನು 24 hours ಆದಮೇಲೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ ಇಷ್ಟೇ ಯೂಸ್ ಮಾಡಬೇಕಾಗತ್ತೆ, ಬೇರೆ ಏನೂ ಹಾಕೋಂಗೇ ಇಲ್ಲ. ಸೊ ನೋಡಿ, ಒಂದು ಸ್ವಲ್ಪ ಕೆಂಪಗೆ ಒಳ್ಳೆ ಕೆಂಪು ಮೂತಿ ಥರ ಆಗೋಗಿದೆ. ಕೆಲವೊಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ದಯವಿಟ್ಟು. ಆಲ್ ಗುಡ್, ವರ್ತ್ ಇಟ್. ಸೊ ನೆಕ್ಸ್ಟು ಒಂದು ಸ್ವಲ್ಪ ಪೋರ್ಸ್ ಎಲ್ಲ ಕ್ಲೋಸ್ ಆದಮೇಲೆ ನನ್ನ ಸ್ಕಿನ್ ನೋಡ್ಕೊಳ್ಳೋದಕ್ಕೆ ನನಗೆ ಒಂಥರ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಂದು 7 days ಆದಮೇಲೆ ನಿಜ ಹೇಳಬೇಕು ಅಂದರೆ ಸ್ಕಿನ್ ಫುಲ್ ಒಂಥರ ಗ್ಲೋಯಿಂಗ್ ಆಗಿರುತ್ತೆ. ಏನೋ ಮೇಕಪ್ಪೇ ಹಾಕೋದು ಬೇಡ, ಅಷ್ಟು ಪಳಪಳ ಅಂತ ಹೊಳಿತಾ ಇರುತ್ತೆ. ಸೊ ಹಾಗಾಗಿ ನಿಮಗೂ ಯಾರಿಗಾದ್ರೂ ಪೋರ್ಸು, ಆ್ಯಕ್ನಿ ಏನೇ ಸಮಸ್ಯೆ ಇದ್ರೂ ನೀವು ಇವ್ರ ಹತ್ರ ಬಂದು ಖಂಡಿತವಾಗ್ಲೂ ಬಂದು ಟ್ರೀಟ್ಮೆಂಟ್ ತೊಗೋಬಹುದು. ನನ್ನ ಟ್ರೀಟ್ಮೆಂಟ್ ಆಯಿತು, ಇವನಿನ್ನೂ ಮುಗ್ದೇ ಇಲ್ವಾ ಅಂತ ಇನ್ನೂ ಆಶ್ಚರ್ಯ. ಬಾಸ್ ಇನ್ನೂ ಯಾಕೋ ಬಂದೇ ಇಲ್ಲ.
ನೋಡುವ ಮುಂದೆ ಏನಾಗ್ತಿದೆ ಅಂತ. ಯಜಮಾನ್ರಿ ಆಯ್ತಾ? ಎಸ್, ಫೈನಲಿ ಹೋರಾ? ಚೆನ್ನಾಗಿದೆ ಸ್ಕಿನ್ ಇವಾಗ. ಇದು ಪಳ ಅಂತಿದ್ಯಾ? ಇದು ನಾಳೆಗೆ ಇನ್ನೂ ಪಳಪಳ ಅನ್ನೋದು. ಇದು ಆಕ್ಚುಲಿ ಹೌದು, ಎಲ್ಲರಿಗೂ ಅದನ್ನೇ ಹೇಳ್ಬೇಕು ನಾನು. ಇದು ಕಟಿಂಗ್ ಶಾಪ್ ಅಲ್ಲಿ ಮಾಡ್ತಾರಲ್ಲ ಆತರ ಅಲ್ಲ. ಇದು ಕಟಿಂಗ್ ಶಾಪ್ ಅಲ್ಲಿ ಮಾಡ್ತಾರಲ್ಲ ಆತರ ಅಲ್ಲ. ಇದು ಬೇರೆ ಇದೆ. 2-3 ದಿನ ಆದ್ಮೇಲೆ ಹೊಳಪು ಬಡಪು ಗಿಳಪು ಎಲ್ಲ ಬರುತ್ತೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ತಡ್ಕೋಬೇಕಷ್ಟೇ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಚೆನ್ನಾಗಿತ್ತಾ? ಫುಲ್ ರಿಲ್ಯಾಕ್ಸ್ಡ್. ಗೊತ್ತಿಲ್ಲ, ನನಗಂತೂ ಫುಲ್ ನಿದ್ದೆ ಹೋಗ್ತಿದೆ. ಗೊತ್ತು. ಆಲ್ಮೋಸ್ಟ್ ಮೋರ್ ದನ್ 1 hour. ನೆನ್ನೆ ಗೊರಕೆ ಹೊಡ್ಕೊಂಡು ನಿಂತ್ಕೊಂಡಿದ್ದೆ. ಹೌದಾ? ಅವಳು ಮಾಡೋವಾಗ ಅನಿಸ್ತಾ ಇತ್ತು, ಅವಳಿಗೆ ಮಾಡ್ಬೇಕಾಯ್ತು ಅಂತ ಅಂದಿರ್ತೀನಿ. ನಿನ್ ಕೂದಲು ಎಷ್ಟು ಚೆನ್ನಾಗಿದೆ, ಒಳ್ಳೆ ಅರ್ಧಚಂದ್ರ ತರ ಬಂದಿದೆ. ಈಶ್ವರನ್ಗೆ ಅರ್ಧಚಂದ್ರ ಇರುತ್ತಲ್ಲ ಇಲ್ಲಿ. ಏನ್ ಮಾಡುತ್ತೆ ಇದನ್ನ ಬ್ಯಾಂಡ್ ಗಿಂಡ್ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡಿದೆ. ಫೈನಲಿ ನಂದು ಆಯ್ತು. ನನ್ ನೋಡಿ ಕೆಂಪೋತಿ ಸುಬ್ಬಮ್ಮ ತರ ಕಾಣಿಸ್ತಾ ಇಲ್ಲ ನಾನು. ಬಟ್ ನೀನು ಫುಲ್ ಫ್ರೆಶ್ ಕಾಣ್ತಾ ಇದೆಯಾ? ಫುಲ್ ಪಳ 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 ಅಂತ ಇತ್ತು ನೋಡು. ನೀನ್ ಆಕ್ಚುಲಿ ಇಲ್ಲ ಅಂದ್ರೂ ಪಳಪಳ ಅಂತ ಇದು. ఎవరు ಇಂತ ಟ್ಯಾಲೆಂಟೆಡ್ ಅವನು. ನಾನೊಂಥರ ನ್ಯಾಚುರಲ್ ಬ್ಯೂಟಿ, ಬಟ್ ಒಂದ್ ಸ್ವಲ್ಪ ಇದಾಗಿದೆ ತೋರಿಸ್ಕೊಳಕ್ಕೆ ಅಂತ. ಆಗಿದೆ ಬಾಯ್ಸ್ ಅಂಡ್ ಗರ್ಲ್ಸ್ ನಮ್ಮಿಬ್ಬರದು ಆಗಿದೆ. ಮೂಚಿಗೆ ಮನೆಗೆ ಹೋಗೋದಷ್ಟೇ. ಬಟ್ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಇಟ್ಸ್ ನೈಸ್. ನಾಳೆಗಿನ್ನೂ ನನ್ನ ಸ್ಕಿನ್ ಇನ್ನೂ ಪಳಪಳ ಅನ್ನತ್ತೆ. ಯೂಶಲಿ ಮೈಕ್ರೋ ನೀಡ್ಲಿಂಗ್ ಮಾಡಿಸಿದಾದ್ಮೇಲೆ ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ಪಳಪಳ ಅನ್ನತ್ತೆ, ಆಮೇಲೆ ಡಲ್ ಆಗುತ್ತೆ ಒಂದಷ್ಟು ದಿನ, ಆಮೇಲೆ ಫುಲ್ಲು ನನ್ ಬ್ಲಷ್ಗೆ ಶಾಕದೆ ಬೇಡ ಹಂಗಿರುತ್ತೆ. ಬಹಳ ಸಂತೋಷ. ಫೈನಲಿ ನಮ್ಮಿಬ್ಬರ ಟ್ರೀಟ್ಮೆಂಟ್ ಮುಗೀತು. ಸೊ ನನ್ಗಂತೂ ಸೂಪರ್ ಹ್ಯಾಪಿ. ನಿಮ್ಮಲ್ಲೂ ಯಾರಿಗಾದ್ರೂ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಫೆದರ್ ಟಚ್ಗೆ ಬನ್ನಿ. ಹಾಗೆ ನಾನು ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಆಮೇಲೆ ಬರೀ ಪ್ರಾಬ್ಲಮ್ ಇದ್ರೇನೆ ಬರಬೇಕು ಅಂತಲ್ಲ ಕಣೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೂ ಬರ್ಬೋದು. ಸೊ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಬಂದ್ಬಿಡಿ, ದಟ್ ಕ್ವಿಕ್ ಆಗಿ ವಾಸಿ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಓದೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಲವ್ ಯು ಆಲ್.